ನನ್ನ ಪ್ರಕಾರ ನೀವೆಲ್ಲರೂ ವಿಂಡ್ ಮಿಲ್ಸ್ನ ನೋಡೇ ಇರ್ತೀರಾ, ಆದರೆ ಅದನ್ನು ಹೆಂಗೆ ಜೋಡಿಸ್ತಾರಂತ ನೀವು ಯಾವತ್ತಾದರೂ ನೋಡಿದ್ದೀರಾ? ಇಲ್ಲ ಯೋಚನೆ ಕೂಡ ಮಾಡಿದ್ದೀರಾ ಎಷ್ಟು ಕಷ್ಟ ಇರ್ಬೋದು ಅಂತ? ಈ ಥರ ರೋಡಲ್ಲಿ ನೀವು ಸಿಕ್ಕಾಪಟ್ಟಿ ನೋಡೇ ಇರ್ತೀರಾ ವಿಂಡ್ ಮಿಲ್ಸ್ ಪಾರ್ಟ್ಸ್ನ ತೊಗೊಂಡು ಹೋಗ್ತಾ ಇರೋದು ಹೆವಿ ವೆಹಿಕಲ್ಸ್. ಸಿಕ್ಕಾಪಟ್ಟೆ ಕಷ್ಟಪಟ್ಟಿಂದ ನನಗೆ ಆ ಲೊಕೇಶನ್ ಕೂಡ ಸಿಕ್ತು. ನನ್ನ ಪ್ರಕಾರ ನಿಮ್ಗೆ ಕಂಟೆಂಟ್ ಇಷ್ಟ ಆಗೇ ಆಗುತ್ತೆ. ನನ್ನ ಪೂರ ಒಂದು ದಿನ ಇದಕ್ಕೋಸ್ಕರ ತ್ಯಾಗ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಕಮೆಂಟ್ ಕೂಡ ನನಗೆ ಮೋಟಿವೇಟ್ ಮಾಡುತ್ತೆ ಈ ಥರ ಬೇರೆ ಕಂಟೆಂಟ್ ಮಾಡೋದಕ್ಕೆ. ಈ ಗಾಡಿ ಮೂವ್ ಆಗಲಿ ಅಂತ ಆಲ್ಮೋಸ್ಟ್ 25 ಮಿನಿಟ್ಸ್ ಕಾಯಿದೆ. ಆ ವಿಡಿಯೋ ಸಖತ್ತಾಗಿ ಬರುತ್ತಂತ. Few moments later. ಅಣ್ಣ ಏನಾದರೂ ಸ್ಟ್ರೇಟ್ ಹೋಗೋ ಬದಲಿ ರೈಟಿಗೆ ಏನಾದ್ರು ತೊಗೊಂಡ್ಬಂದ್ರೆ ಒಳ್ಳೆ ವ್ಯೂ ಸಿಗುತ್ತೆ ನಿಮಗೆ ನೋಡೋದಕ್ಕೆ. ಎಷ್ಟು ಉದ್ದ ಇರ್ಬೋದು ಇದು ಅಂತ. ಆಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ನಿಮಗೆ ಹೆಂಗೆ ಜೋಡಿಸ್ತಾರೆ, ಇಲ್ಲ ಹೆಂಗೆ ಇಡ್ತಾರೆ, ಏನಾದರೂ ಒಂದು ಪಾರ್ಟ್ ಇದ್ರದ್ದು. ವಿಡಿಯೋಕ್ಕಿಂತ ಗನ್ ಮುಂದೆ ಮಾತ್ರ ಸಖತ್ತಾಗಿತ್ತು ಈ ಶಾಟು. ಈಗ ನೀವು ಗಾಡಿಯಲ್ಲಿ ನೋಡಿದ್ರಲ್ಲ ಆ ಥರ ಎರಡ ನೋಡಿ ಇವಿಷ್ಟೇ ಅಲ್ಲ, ಇನ್ನ ಹಿಂದ್ಗಡೆ ಬಹಳ ಇದಾವೆ. ಆ ಥರ ನೀವು ಟ್ರಕ್ ನೋಡಿದ್ರಲ್ಲ, ಅದು ಬಂದು ನಿಂತಿಂದ ಅದ್ರ ರೈಟ್ ಸೈಡಿಗೆ ಒಂದು, ಲೆಫ್ಟ್ ಸೈಡಿಗೆ ಒಂದು 2 ಕ್ರೇನ್ ಬಂದು ರೆಡಿ ಆಗ್ತವೆ ಈ ಥರ. ಆ ಕ್ರೇನ್ಗಳು ಕರೆಕ್ಟಾಗಿ ಪೊಸಿಷನ್ ತಗೋಷ್ಟರಲ್ಲಿ ಮತ್ತೆ ಒಳಗೇನಿದೆ ಅಂತ ನೋಡಿದೆ. ಈ ಥರ ಬ್ಲೇಡ್ಸ್ ನೋಡಿದೆ. ಈ ಒಂಥರ ಸಿಕ್ಕಾಪಟ್ಟೆ ನೀವು ಹೈವೇಗಳಲ್ಲಿ ನೋಡೇ ಇರ್ತೀರಾ. ಹೊರಗಡೆ ಮಾತ್ರ ಅಲ್ಲ, ಒಳಗಡೆ ಕೂಡ ಇಷ್ಟೊಂದು ಟವರ್ಗಳು ಜೋಡಿಸಿಟ್ಟಿದ್ರು.
ನೀವು ಇಷ್ಟೊತ್ತನ ಏನು ನೋಡಿದ್ರಲ್ಲ, ಇದು ಎಲ್ಲ ಜಸ್ಟ್ ಒಂದು ಸಣ್ಣ ತುಣುಕು ಅಂದ್ಕೊಳ್ಳಿ. ಜಸ್ಟ್ ಎ ಸ್ಮಾಲ್ ಪೀಸ್ ಆರ್ ಎ ಸ್ಮಾಲ್ ಪಾರ್ಟ್ ಆಫ್ ವಿಂಡ್ ಮಿಲ್. ಇದನ್ನು ಹಾಕಬೇಕಂದ್ರೆ ಇದೊಂದು ಸಣ್ಣ ಪಾರ್ಟ್ ಅಷ್ಟೇ. ಸೊ ಇವ್ರಿಗೆಲ್ಲ ಒಂದು ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. ನಿಮಗೇನು ಅನಿಸುತ್ತೆ, ಇದೇನು ಸಾಮಾನ್ಯವಾದ ಕೆಲಸ ಅನಿಸುತ್ತಾ? ಇಷ್ಟೆಲ್ಲ ಕಷ್ಟ ಇರಲ್ವಾ, ಪರಿಶ್ರಮ ಇರಲ್ವಾ ಅದ್ರ ಹಿಂದೆ? ಇಲ್ಲಿವರೆಗೆ ನೋಡಿದ್ದೀರಂದರೆ ಪಕ್ಕ ನಿಮಗೆ ಕಂಟೆಂಟ್ ಇಷ್ಟ ಆಗಿದೆ ಅಂತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಮಾಡೋದು ಕೂಡ ಮರಿಬೇಡಿ.